ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕುಡಿತದ ಚಟ ಇದೆ, ಬಿಡಿಸೋದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಕೆಲವರು ಕಮೆಂಟಲ್ಲಿ ಹಾಕಿದರು. ನೋಡಿ, ಕುಡಿತಕ್ಕೆ ಸಂಬಂಧಪಟ್ಟಂತೆ ನಾನೊಂದು ಕ್ಲಾಸ್ ಇತ್ಯಾದಿಗಳನ್ನ ಮಾಡಿದ್ದೀನಿ. ಅದರಲ್ಲಿ ಭಾಳಷ್ಟು ಪ್ರಯೋಗಗಳನ್ನ ನಾನು ಕೊಟ್ಟಿದ್ದೀನಿ. ನಾನು ಯೂಟ್ಯೂಬಲ್ಲಿ ಕೊಡ್ತಾ ಇರುವಂಥ ಪ್ರಯೋಗಗಳು ಬೇರೆ ಇರ್ತವೆ, ನನ್ನ ಕ್ಲಾಸಲ್ಲಿರುವಂಥ ಪ್ರಯೋಗಗಳು, ಪರಿಹಾರ ಕ್ರಮಗಳು ಬೇರೆ ಇರ್ತವೆ. ಯಾವತ್ತೂ ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲೋ ಕ್ಲಾಸಲ್ಲಿ ಕೊಟ್ಟಿರುವಂಥ ಪರಿಹಾರ ಕ್ರಿಯೆಗಳು ಇಲ್ಲಿ ಕೊಟ್ಟಿರುವಂಥ ಪರಿಹಾರ ಕ್ರಿಯೆ ಕ್ಲಾಸಲ್ಲಿ ಉಪಯೋಗಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಉಪಯೋಗಿಸಲ್ಲ. ನನ್ನ ಪರಿಹಾರ ಕ್ರಿಯೆ ಯೂಟ್ಯೂಬಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಕ್ಲಾಸಲ್ಲಿ ಗೋಪ್ಯವಾಗಿ ಕೊಡುವಂಥ ಪರಿಹಾರ ಕ್ರಿಯೆಯಲ್ಲಿ ಏನಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದಕ್ಕಾಗಿ ನಾವು ಹೇಳ್ತೀವಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಯಾಕಂದರೆ ಅದನ್ನು ಎಲ್ಲ ಕಡೆ ಬಂದ್ಬಿಟ್ಟು ನಾವು ಮಾಧ್ಯಮಗಳಲ್ಲಿ ಇತ್ಯಾದಿಗಳಲ್ಲಿ ನಾವು ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಕೆಲವೊಂದು ಪರಿಹಾರ ಕ್ರಿಯೆಯನ್ನು ಗೋಪ್ಯವಾಗಿಟ್ಟಿರ್ತೀವಿ. ರೈಟ್. ಸೊ ನಾನಿಲ್ಲಿ ಒಂದು ಪರಿಹಾರ ಕ್ರಿಯೆಯನ್ನು ತರ್ತಾ ಇದ್ದೀನಿ. ಯಾರಿಗಾದರೂ ಮದ್ಯ ವ್ಯಸನಿಗಳಿದ್ದರೆ ಇದು ಸ್ವತಃ ಅವರೇ ಮಾಡಿಸ್ಬೇಕು. ನೀವು ಅವ್ರ ಕೈಯಿಂದ ಹೇಗೆ ಮಾಡಿಸ್ತೀರೋ ನನಗೆ ಗೊತ್ತಿಲ್ಲ. ಈ ಪ್ರಯೋಗವನ್ನು ನೀವು ಅವ್ರ ಕೈಯಿಂದನೇ ಮಾಡಿಸಿ. ಏನು ಮಾಡಬೇಕಂದ್ರೆ, ಪ್ರತಿದಿನ ಸಂಜೆ ಮನೆಯಿಂದ ಅವ್ರು ಹೊರಗಡೆ ಹೋಗ್ತಾರೋ ಮನೆಯಲ್ಲಿ ಇರ್ತಾರೋ ನನಗೆ ಗೊತ್ತಿಲ್ಲ, ಮನೆಯ ಮುಖ್ಯ ದ್ವಾರದ ಇಕ್ಕೆಲಗಳಲ್ಲಿ ಎರಡೂ ಕಡೆ ಹೊರಭಾಗದಲ್ಲಿ, ಮನೆಯ ಹೊರಭಾಗದಲ್ಲಿ ಮುಖ್ಯ ದ್ವಾರದ ಬಲಗಡೆ ಎಡಗಡೆ ಎರಡೂ ಕಡೆನೂ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಬೇಕು. ಇದನ್ನು ಕುಡಿತದ ಚಟ ಇರುವಂಥ ವ್ಯಕ್ತಿಯೇ ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಅವ್ರಿಗೋಸ್ಕರ ನಾವು ಮಾಡ್ತೀವಿ, ಅವ್ರು ಕುಡಿತವ್ರೆ ನೀವು ಕುಡಿಯೋದು ಬಿಡ್ತೀರಾ, ನಿಮ್ಮ ಕುಡಿಯೋ ಅಭ್ಯಾಸ ಇದ್ದರೆ ನೀವು ಬಿಡ್ತೀರಾ, ಬೇರೆ ದಾರಿ ಇಲ್ಲ ನನಗೆ. ಇದನ್ನು ಪ್ರತಿದಿನ ಇವ್ರುಗಳು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಪ್ರತಿದಿನ ಇದನ್ನು ಇಡಿ. ಒಂದಿನ 2 ದಿನ ಮಾಡಿದೆ, 3 ದಿನ ಮಾಡಿದೆ, 1 ವಾರ ಮಾಡಿದೆ, ಏನಾಗಿಲ್ಲ, ಹಾಗಾಗಲ್ಲ. ಪ್ರತಿದಿನ ಇದನ್ನು ಬಂದ್ಬಿಟ್ಟು ಪ್ರತಿದಿನ ಸಂಜೆ ಹೊತ್ತಲ್ಲೇ ಒಂದು ಸಾಸಿವೆ ಎಣ್ಣೆಯ ದೀಪವನ್ನು, 2 ದೀಪ, ಬಲಗಡೆ ಒಂದು ಎಡಗಡೆ ಒಂದು, ಮನೆಯಿಂದ ಹೊರಭಾಗ ಮೇನ್ ಡೋರ್ ಹೊರಭಾಗದಲ್ಲಿ ಇದನ್ನು ಬೆಳಗಬೇಕು. ಕುಡಿತದ ಚಟ ಮದ್ಯ ವ್ಯಸನಿ ವ್ಯಕ್ತಿಯೇ ಮಾಡಬೇಕು. ಮಾಡಿದಾಗ ಖಂಡಿತವಾಗಲೂ ಅವರಲ್ಲಿ ಬದಲಾವಣೆ ಬರುತ್ತೆ. ಮತ್ತು ಆ ಕುಡಿತದ ಚಟದಿಂದ ದಿನನಿತ್ಯ ಪ್ರತಿದಿನ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಗ್ತಾರೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಚಟದಿಂದ ಪೂರ್ತಿ ಪ್ರಮಾಣದಲ್ಲಿ ಒಂದೇ ಸಲ ಹೊರಗಡೆ ತೆಗಿಬೇಡಿ. ತೊಂದರೆ ಆಗುತ್ತೆ, ಜೀವಕ್ಕೆ ತೊಂದರೆ ಆಗ್ಬೋದು, ಮನುಷ್ಯನಿಗೆ ತೊಂದರೆ ಆಗ್ಬೋದು, ಗ್ಯಾರಂಟಿ ಇಲ್ಲ. ಸೊ ದಯವಿಟ್ಟು ಅದನ್ನು ಸ್ವಲ್ಪ ಅವ್ರ ಜೀವನದಿಂದ ಹೊರಗಡೆ ತೆಗೆಯುವಂಥ ಪ್ರಯತ್ನವನ್ನು ಮಾಡಿ. ಅಥವಾ ಅವ್ರು ಮಾಡೋಕ್ಕಾಗಲ್ಲ, ನಾವು ಯಾರಾದರೂ ನಾವುಗಳು ಮಾಡ್ತೀವಿ, ಆ ಥರದ್ದೇನಾದರೂ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಡಿ ಅಂತ ಹೇಳಿದ್ರೆ ನಮ್ಮ ಕಚೇರಿಯ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು. ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಕುಡಿತಾ ಇರುವಂಥ ವ್ಯಕ್ತಿ ಇದ್ದಾರೆ ಮತ್ತು ಅವ್ರನ್ನ ಸರಿ ಮಾಡಬೇಕಂತ ನಾವು ಆಸೆ ಪಡ್ತಾ ಇದ್ದೀವಿ. ಆತ ಅಂತೂ ಸರಿ ಮಾಡಲ್ಲ, ಆತ ಅಂತೂ ಯಾವುದು ಪರಿಹಾರ ಮಾಡಲ್ಲ. ನೀವು ಪರಿಹಾರ ಕೊಟ್ಟರಿ ಸೂಪರ್, ಬಟ್ ಮಾಡಲ್ಲ. ನಾವು ಮಾಡಬೇಕು ಅಂತ ಆಸೆ ಪಡೋರು ಯಾರಾದಿದ್ದರೆ ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ವ್ಯಕ್ತಿಯ ಜಾತಕದೊಂದಿಗೆ ಅಪಾಯಿಂಟ್ಮೆಂಟ್ ಪಡೆದು ನನ್ನ ಹತ್ರ ಬನ್ನಿ. ನಾನು ನಿಮಗೆ ಅದಕ್ಕೊಂದು ಪರಿಹಾರವನ್ನು ಖಂಡಿತವಾಗ್ಲೂ ಕೊಡ್ತೀನಿ. ಇರುವಂಥ ಈ ಪರಿಹಾರವನ್ನು ಇಟ್ಕೊಂಡು ಯಾರಾದರೂ ಇದ್ದೀರಾ, ನಾವು ಮಾಡ್ತೀವಿ ಸರ್, ಆಗುತ್ತೆ, ನಾವು ಕುಡಿತ ಬಿಡಬೇಕು ಅಂತ ಆಸೆ ಪಡ್ತಾ ಇದ್ವಿ, ಬಟ್ ಇಲ್ಲ, ಅದೊಂದು ಹವ್ಯಾಸ ಆಗಿದೆ, ಅದೊಂದು ಹ್ಯಾಬಿಟ್ ಆಗಿದೆ, ನನ್ನ ಕೈಯಿಂದ ಬಿಡೋಕ್ಕಾಗ್ತಾ ಇಲ್ಲ, ಬಟ್ ನನಗೆ ಅನಿಸುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಕುಡಿಬಾರ್ದು ಅಂತ. ಸೊ ಈ ಥರ ಒಂದು ಮೆಂಟಾಲಿಟಿ ಇರುವಂಥ ವ್ಯಕ್ತಿಗಳು ಖಂಡಿತ ನಾನು ಹೇಳಿರುವಂಥ ಪರಿಹಾರ ಮಾಡ್ತಾರೆ. ಕುಡಿತದಿಂದ, ಆ ಚಟದಿಂದ, ಆ ವ್ಯಸನದಿಂದ ಮುಕ್ತರಾಗೇ ಆಗ್ತಾರೆ ಅನ್ನೋದು ನಾನು ಗ್ಯಾರಂಟಿಯಿಂದ ಹೇಳ್ತೀನಿ. ದಯವಿಟ್ಟು ಇದನ್ನು ಪ್ರಯತ್ನವನ್ನು ಪಡಿ. ಎಲ್ರಿಗೂ ಒಳ್ಳೆಯದಾಗಲಿ.